ಈ ವರ್ಷನೂ ಹೋದ ವರ್ಷ ಆದಾಗೆ ಆಗ್ಬಿಟ್ರೆ ಅಷ್ಟೇ ಕತೆ. ಆಚಾರ್ಯರೇ, ಓಹೋ ವಾಚಾಳಿ ವಾಮ್ನ, ಏನು ಬೆಳಗ್ಗೆ ಬೆಳಗ್ಗೆ ಈ ಕಡೆ ದರ್ಶನ ಕೊಡ್ತಾ ಇದೆಯಾ? ಇವ್ರು ಯಾರು ಹೊಸಬ್ರು? ಆಚಾರ್ಯರೇ, ಇವರು ವೆಂಕಟನಾಥ ಆಚಾರ್ಯ ಅಂತ. ನಮಸ್ಕಾರ. ಮಠದ ಕಡೆಯಿಂದ ವಿದ್ಯಾಪೀಠಕ್ಕೆ ಅಂತ ಬಂದಿದ್ದಾರೆ. ಅಧ್ಯಾಪಕರು. ನಿಮ್ಮ ಮಗನ್ನ ಗುರುಕುಲಕ್ಕಂತೆ ಸೇರಿಸ್ತೀರಾ? ಚೆನ್ನಾಗಿ ಹೇಳಿದೆ. ಊರಲ್ಲಿ ಹೋಗು ಮಾರಿನ ಮನೆಗೆ ನುಗ್ಗಿ ಹೋಗು ಅಂದಂಗೆ ನಮ್ಗೆ ಆಗ್ಬೇಕು, ಇಲ್ದ ಯಾರು ಉಸಾಬ್ರಿ? ಯಾಕಾಚಾರ್ಯರೇ ಹಾಗೆ ಹೇಳ್ತೀರಿ? ನಿಮ್ಮ ಮಕ್ಕಳು ವಿದ್ಯೆ ಕಲಿಯೋದು ತಮಗಿಷ್ಟ ಇಲ್ವೇ? ಇಷ್ಟ ಇದೆ ಅಂತ ನಾಳೆ ಬೆಳಗ್ಗೆ ನನ್ನ ಮಗ ವಿದ್ಯಾಪೀಠಕ್ಕೆ ಬಂದ್ರೆ ನಾಡಿದ್ದು ಬೆಳಗ್ಗೆ ನನ್ನ ಹುಲ್ಲಿನ ಬೆಳಗ್ಗೆ ಬೆಂಕಿ ಬೀಳುತ್ತೆ. ಬೆಂಕಿ ಯಾಕೆ ಬೇಕು ಸ್ವಾಮಿ ಇಲ್ಲ ತಾಪತ್ರಯ? ದುಷ್ಟರು ಕಂಡ್ರೆ ದೂರ ಇರು ಅಂತ ನಮ್ಮ ಪಾಡಿಗೆ ನಾವಿದ್ದೀವಿ. ನೀವಿನ್ನ ಹೊರಡ್ಬೋದು. ನಾನೇನೋ ಹೇಳ್ತಾ ಇದ್ನಲ್ಲ, ಏನು ಹೇಳ್ತಿದ್ದೆ? ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ ವಾಮನಾಚಾರ್ಯರೇ? ಓ ಪುರೋಹಿತರು, ನಮಸ್ಕಾರ. ನಮಸ್ಕಾರ ಕಣಯ್ಯ ವಾಮನಾಚಾರ್ಯ. ಇಷ್ಟು ಬೇಗ ಪೌರೋಹಿತ್ಯ ಮುಗಿಸ್ಕೊಂಡು ಬರ್ತಾ ಇದ್ದೀರಿ? ಗೃಹ ಪ್ರವೇಶ, ಬ್ರಾಹ್ಮಿ ಮುಹೂರ್ತ ಬೇರೆ ಬೇಗ ಮುಗೀತು. ಅಂದ ಹಾಗೆ ಇವ್ರು ಯಾರು? ಇವರು ವೆಂಕಟನಾಥ ಆಚಾರ್ಯರು, ವಿದ್ಯಾಪೀಠಕ್ಕೆ ಹೊಸದಾಗಿ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಕರ್ದ ಹೆಣ್ಣು ಕೊಟ್ರೆ ಮೆಲ್ಲೋಗ್ರ ಅಂತ ಇದನ್ನೇ ಹೇಳೋದು. ಪಾಪ ಮಠದ ವತಿಯಿಂದ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಬ್ರಹ್ಮ ರಾಕ್ಷಸನ ಭಯದಿಂದ ಈ ಊರಲ್ಲಿ ವಿದ್ಯೆ ನೈವೇದ್ಯ ಆಗ್ತಾ ಇದೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹಿಂದಿರುಗಿ ಹೋಗ್ಬೇಕಾಗತ್ತಷ್ಟೆ. ವಾಮನಾಚಾರ್ಯರೇ, ಈ ಬ್ರಹ್ಮರಾಕ್ಷಸ ಅಂದ್ರೆ ಯಾರು? ಕೇಶವಾಚಾರ್ಯ ಅಂತ ಆಚಾರ್ಯರೇ. ಈ ಊರಲ್ಲಿ ಯಾರೂ ವಿದ್ಯೆ ಕಲಿಬಾರ್ದು ಅಂತ ಹಠ ತೊಟ್ಟಿ ಕುಳಿತಿದ್ದಾನೆ ಆ ಮನುಷ್ಯ. ಯಾಕಿ ಹಠ ಅವ್ರಿಗೆ? ಅದನ್ನ ಅವರನ್ನೇ ಕೇಳಬೇಕು. ಅವ್ರೆಲ್ಲಿದ್ದಾರೆ? ಬನ್ನಿ. ನಮ್ಮ ಊರನ್ನು ಹಾಳು ಮಾಡಬೇಕು ಅಂತ ಈ ಗುರುಗಳಿಗೆ ಅದೇನು ಹಠವೋ ನಾನೆಂತೂ ಕಾಣೆ. ಅದೇ ಅದು ಹೊಸ ಅಧ್ಯಾಪಕರನ್ನ ವಿದ್ಯಾಪೀಠಕ್ಕೆ ಕರೆಸಿದ್ದಾರಂತೆ. ನಿಮಗೆಲ್ಲ ನಾನು ಹೇಳೋದು ಒಂದೇ ಮಾತು, ಯಾರಾದರೂ ಬರಲಿ ನಿಮ್ಮ ಮಕ್ಕಳನ್ನು ವಿದ್ಯಾಪೀಠಕ್ಕೆ ಕಳಿಸ್ಬೇಡಿ. ಯಾಕೆಂದರೆ ವಿದ್ಯೆ ಅನ್ನೋದು ಮಕ್ಕಳನ್ನ ಸೋಮಾರಿಗಳನ್ನಾಗಿ ಮಾಡಿಬಿಡುತ್ತೆ. ಅಲ್ಲ, ದುಡಿಯೋ ವಯಸ್ಸಿನ ಮಕ್ಕಳು ವೇದ, ಶಾಸ್ತ್ರ, ಕಾವ್ಯ, ಪುರಾಣ ಅಂತ ಕೂತ್ಕೊಂಡ್ರೆ ಹೊಲಗಳಲ್ಲಿ ದುಡಿಯೋರು ಯಾರು? ಓರು ಯಾರು? ಬೆಳೆಯೋರು ಯಾರು? ಪುರಾಣದಿಂದ ಹೊಟ್ಟೆ ತುಂಬುತ್ತೆಯೇ? ಕಾವ್ಯದಿಂದ ಬಟ್ಟೆ ಬರುತ್ತೆಯೇ? ಒಬ್ಬ ಮದ್ಯ ವ್ಯಸನಿಯಿಂದನೂ ದೇಶಕ್ಕೇನು ನಷ್ಟ ಇಲ್ಲ. ಮದ್ಯ ಸೇವಿಸ್ತಾನೆ, ಅವನು ಕೊಡೋ ಹಣದಿಂದ ರಾಜ್ಯದ ಬೊಕ್ಕಸ ತುಂಬಟ್ಟೆ. ಜೂಜುಕೋರ್ನಿಂದನೂ ನಷ್ಟ ಇಲ್ಲ. ಯಾರೋ ಒಬ್ಬ ಗೆಲ್ತಾನೆ, ಖರ್ಚು ಮಾಡ್ತಾನೆ, ತೆರಿಗೆ ಬರುತ್ತೆ, ದೇಶ ನಡೆಯುತ್ತೆ. ಆದರೆ ವಿದ್ಯೆ ಕಲಿತು ಸೋಮಾರಿಗಳಾದರೆ ಅವರನ್ನು ನಾವೇ ದುಡಿದು ಸಾಕಬೇಕು. ಅಕ್ಷರ ಅಂತಾರೆ, ದೇವರು ಅಂತಾರೆ, ಜ್ಯೋತಿಷ್ಯ ಅಂತಾರೆ. ಅವುಗಳಿಂದ ಅವ್ರ ಹೊಟ್ಟೆ ತುಂಬುತ್ತೆಯೇ ಹೊರತು ಜನಗಳ ಕಷ್ಟ ಕಳೆಯುತ್ತೆಯೇ? ಭೂಮಿಲಿ ದವಸ ಬೆಳೆಯುತ್ತೆಯೇ? ನಾವೀಗ ವಿದ್ಯೆ ಇಲ್ಲದೇನೆ ನೆಮ್ಮದಿಯಾಗಿದ್ದೀವಿ. ಕಷ್ಟಪಟ್ಟು ದುಡಿತೀವಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಮಕ್ಕಳಿಂದ ಮುದುಕರ ತನಕ ಭೂತಾಯಿ ಸೇವೆ ಮಾಡ್ತೀವಿ, ಪಶುಸಂಗೋಪನೆ ಮಾಡ್ತೀವಿ. ಆ ಮಕ್ಕಳ ಕೆಲಸ ಬಿಡಿಸಿ ಶಾಲೆ ಕಳಿಸಿ ಅವರ ಹಾದಿ ತಪ್ಪಿಸ್ಬೇಡಿ ನೀವು. ಈ ಕಲ್ತವ್ರು ಇದಾರಲ್ಲ ತುಂಬ ಅಪಾಯಕಾರಿಗಳು.
ಅದ್ಯಾಕೆ ಇದ್ಯಾಕೆ ಅಂತ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾರೆ. ಎಲ್ಲರಿಗೂ ತಿರುಗಿ ಬೀಳ್ತಾರೆ. ಇಲ್ಲದೆ ಇರೋ ರಗಳೆ ಶುರು ಮಾಡ್ತಾರೆ. ಆದ್ದರಿಂದ ಯಾರೇ ಬಂದರೂ ನಮ್ಮ ಮಕ್ಕಳನ್ನ ವಿದ್ಯಾಪೀಠಕ್ಕೆ ಕಳಿಸ್ಕೂಡ್ದು. ಅಹರ್ನಿಶಂ ಚಲೈಕಾ ವಿದ್ಯಾ ಧನಮಾಹುರನುತ್ತಮಂ ಆದಾನದಾನ ಯೋಗ್ಯತ್ವಾತ್ ನ ಕ್ಷಯಂ ಗಚ್ಚತಿ ಕದಾಚನ. ಅಂದ್ರೆ ಹಗಲು ರಾತ್ರಿ ಯಾವಾಗಲೂ ನಮ್ಮ ಜೊತೆ ಇರುವ ವಿದ್ಯೆಯೇ ಅತ್ಯುತ್ತಮವಾದ ಧನ ಅಂತ ಹೇಳಲಾಗುತ್ತೆ. ಯಾಕೆ ಅಂದ್ರೆ ಅದನ್ನ ನಾವು ಎಷ್ಟೇ ದಾನ ಮಾಡಿದ್ರೂ ಅದು ಕಡಿಮೆ ಆಗೋದಿಲ್ಲ, ಎಂದಿಗೂ ನಾಶ ಆಗೋದಿಲ್ಲ. ಯದಃ ಸರ್ವಂ ವಿಧೇಯೇ ಸರ್ವಂ ತದ್ವಿದ್ಯಾ ಮುಚ್ಯತೆ. ಅಂದ್ರೆ ಈ ಜಗತ್ನಲ್ಲಿ ಎಲ್ಲವನ್ನು ನಿಯಂತ್ರಿಸುವುದು ವಿದ್ಯೆ ಒಂದೇ. ಈ ಸತ್ಯ ಗೊತ್ತಿಲ್ಲದೆ ವಿದ್ಯೆ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿರೋದೇ ಅಲ್ಲದೆ ಸಮಾಜಕ್ಕೂ ನಿಮ್ಮ ತಪ್ಪು ಕಲ್ಪನೆಗಳನ್ನೇ ಬೋಧನೆ ಮಾಡ್ತಾ ಮಕ್ಕಳ ಭವಿಷ್ಯನ ಹಾಳು ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ನೀವು ಯಾಕೆ ಮಾಡಕ್ಕೆ ಹೋದ್ರಿ? ನಾನು ಇರ್ಲಿಲ್ವಾ? ಅಯ್ಯೋ ಇರಲಿ ಬಿಡಮ್ಮ. ಅಲ್ಲಮ್ಮ ಸರಸ್ವತಿ, ನಿನ್ನೆ ತಂದಿದ್ದ ಅವಲಕ್ಕಿಯಿಂದ ರಾತ್ರಿ ಹೇಗೋ ಕಳೀತು. ಆದರೆ ಈಗ ದೇವರ ಪೂಜೆ ನೈವೇದ್ಯ ಆಗಬೇಕು, ನಮ್ಮ ಫಲಹಾರ ಆಗಬೇಕು. ಮನೆಯಲ್ಲಿ ಒಂದು ಕಾಳು ದವಸ ಇಲ್ಲ, ಮಠದಿಂದ ಬರಬೇಕಾದ ಪಡಿನೂ ಬಂದಿಲ್ಲ. ರಾತ್ರಿ ಬಂದು ಇವತ್ತು ಅವ್ರ ಮುಂದೆ ಚೀಲ ಹಿಡ್ಕೊಂಡು ಹೋಗೋಕ್ಕಾಗತ್ತೆ? ಅವ್ರಿಗೆ ಪರಿಚಯ ಆಗಬೇಕು, ಮನವರಿಕೆ ಆಗಬೇಕು, ಸುಗ್ಗಿ ಬರಬೇಕು. ಆಗ ಅವ್ರು ದೊಡ್ಡ ಮನ್ಸು ಮಾಡಿ ಕೊಟ್ಟರು ಕೊಡ್ಬೋದೇನೋ. ಅಲ್ಲಿವರೆಗೂ ಹೇಗಮ್ಮ? ಇನ್ನು ವಿದ್ಯಾರ್ಥಿಗಳು ಬಂದರೆ ಅವ್ರಿಗೂ ಊಟದ ವ್ಯವಸ್ಥೆ ಆಗಬೇಕು. ಮಠದಿಂದ ಬಂದಿರತ್ತೆ ಅನ್ನೋ ಧೈರ್ಯದಿಂದ ಬಂದ್ಬಿಟ್ವಿ. ಇಲ್ಲಿ ನೋಡಿದ್ರೆ ಯಾವ ವ್ಯವಸ್ಥೆನೂ ಚೆನ್ನಾಗಿಲ್ಲ. ಇರಲಿ, ವೆಂಕಟನಾಥ ಬಂದಮೇಲೆ ಮಾತಾಡೋಣ. ಅಮ್ಮ, ನಾನು ಒಂದು ಮಾತು ಹೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ? ಹೇಳು ಮಗಳೇ, ಸಂಕೋಚ ಯಾಕೆ? ಅವರು ಬಂದ ಮೇಲೂ ಪರಿಸ್ಥಿತಿ ಏನೂ ಬದಲಾಗೋದಿಲ್ಲ. ಮಠದಿಂದ ಪಡಿ ಬರೋವರೆಗೂ ನಾವೇ ಏನಾದರೂ ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ.